ಇದು ಗಾನ ವೈದ್ಯಲೋಕ ಸಮರ್ಪಿಸುತ್ತಿರುವ ಎಂದೂ ಮರೆಯದ ಹಾಡು ಸೀಸನ್ 12. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ಆಹ್ವಾನಿಸುತ್ತಾ ನಿಮ್ಮೆಲ್ಲರಿಗೂ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವ ನಮ್ಮ ಪ್ರೀತಿಯ ಕರೆಯನ್ನು ಓಗೊಟ್ಟು ಇಲ್ಲಿಯವರೆಗೆ ಆಗಮಿಸಿರುವ ಸನ್ಮಾನ್ಯ ಶ್ರೀ ಡಾಕ್ಟರ್ ಡಿ ತಿಮ್ಮಯ್ಯನವರು, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ತು ಅವರನ್ನ ವೇದಿಕೆಗೆ ಕರೆತರಬೇಕು ಅಂಥೇಳಿ ದಯವಿಟ್ಟು ನಾನು ಪ್ರಾರ್ಥಿಸ್ತೇನೆ. ಹಾಗೆ ಡಾಕ್ಟರ್ ವೈ ಡಿ ರಾಜಣ್ಣ ಸರ್ ಅವರು, ಹಾಗೆ ಅಂಶಿ ಪ್ರಸನ್ನಕುಮಾರ್ ಅವರು, ಗಾನ ವೈದ್ಯ ಲೋಕದ ಅಧ್ಯಕ್ಷರು ಮಾನ್ಯ ಡಾಕ್ಟರ್ ಟಿ ರವಿಕುಮಾರ್ ಅವರು, ಹಾಗೆ ಕಾರ್ಯದರ್ಶಿಗಳಾದ ಡಾಕ್ಟರ್ ಪೂರ್ಣಿಮಾ ಅವರು ವೇದಿಕೆಗೆ ಬರಬೇಕು ಅಂಥೇಳಿ ವಿನಂತಿಸ್ತೇನೆ. ಸಭಾಂಗಣದ ಹೊರಗಡೆ ಇರುವ ಎಲ್ಲ ಪ್ರೇಕ್ಷಕರು ದಯಮಾಡಿ ಒಳಗೆ ಬರಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಸಹೃದಯಿ ಸಂಗೀತ ಪ್ರೇಮಿಗಳೇ, ಶುಭ ಸಂಜೆಯ ಸವಿ ನಮಸ್ಕಾರಗಳು ನಿಮಗೆ. ಸಂಗೀತವೆಂದರೆ ನಿಮ್ಮೆಲ್ಲರನ್ನು ಒಟ್ಟುಗೂಡಿಸುವ ಶೃಂಗಾರ ಸಾಧನ. ಸಂಗೀತವೆಂದರೆ ಜಾತಿ, ಧರ್ಮ, ಗಡಿ, ಭಾಷೆ ಎಲ್ಲವನ್ನೂ ಮೀರಿಸಿ ನಮಗೆ ಮುದ ನೀಡುವ ಸಮಾಧಾನ. ಸಂಗೀತವೆಂದರೆ ತನ್ನ ಶಕ್ತಿಯೊಂದಿಗೆ ನಮ್ಮನ್ನು ಒಂದುಗೂಡಿಸಿ ಪ್ರತಿ ಕ್ಷಣವನ್ನು ನಮ್ಮದಾಗಿಸುವ ಸುಂದರ ಸದನ. ಸಂಗೀತವೆಂದರೆ ಅದೊಂದು ತಪಸ್ಸು, ಶ್ರಮ, ಶ್ರದ್ಧೆ ಹಾಗೂ ಖುಷಿಯ ಸಂತಸದ ವಿರಾಮ. ವೈದ್ಯೋ ನಾರಾಯಣೋ ಹರಿ ಎನ್ನುವ ನಾಣ್ಣುಡಿಯಂತೆ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆ. ಭಾರತ ಕಂಡ ಶ್ರೇಷ್ಠ ವೈದ್ಯರಾಗಿದ್ದ ಮತ್ತು ಪಶ್ಚಿಮ ಬಂಗಾಳದ ಮಾನ್ಯ ಮುಖ್ಯಮಂತ್ರಿಗಳೂ ಆಗಿದ್ದ ಸನ್ಮಾನ್ಯ ಡಾಕ್ಟರ್ ಬಿದನ್ ಚಂದ್ರರಾಯ್ರವರ ನೆನಪಿಗಾಗಿ 1991ರಿಂದ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನದ ಪ್ರಯುಕ್ತ ಇಂದು ಮೈಸೂರಿನ ಹೆಸರಾಂತ ಗಾನ ವೈದ್ಯಲೋಕ ಮೈಸೂರು ಅರ್ಪಿಸುತ್ತಿರುವ ಎಂದೂ ಮರೆಯದ ಹಾಡು ಸೀಸನ್ 12 ಈ ವಿಶೇಷ ಸಂಗೀತ ಸಂಜೆ ನಿಮಗಾಗಿ ಇಲ್ಲಿ ಸಾದರಗೊಂಡಿದೆ. ಬನ್ನಿ, ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿಯಾಗೋಣ. ನಾನು ನಿಮ್ಮ ಮುಂದೆ ಎಡೆಯೂರು ಸಮೀವುಲ್ಲಾ, ಕನ್ನಡದ ಕಾರ್ಯಕರ್ತ. ಔಷಧದಲ್ಲಿ ಸಂಗೀತವಿಲ್ಲ, ಸಂಗೀತಕ್ಕೆ ಸಮನಾದ ಔಷಧವಿಲ್ಲ ಎಂಬ ನಾಣ್ಣುಡಿಯಂತೆ ಇದೀಗ ಈ ಕಾರ್ಯಕ್ರಮಕ್ಕೆ ಚಾಲನೆ. ಕಾರ್ಯಕ್ರಮ ಸುಶ್ರಾವ್ಯವಾಗಿ ಸಾಗಲಿ ಎಂದೇ ಪ್ರಾರ್ಥಿಸುತ್ತಾ ಡಾಕ್ಟರ್ ಎಸ್ ಪೂರ್ಣಿಮಾ ಅವರು ಭಗವಂತನ ನಾಮಸ್ಮರಣೆಯೊಂದಿಗೆ ಪ್ರಾರ್ಥಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ. ಜಯ ಜಯ ಗಣ
गणपति मंगलकारी विघ्नविनाशक संकटहारी जय जय गणपति मंगलकारी शंभो नंदन कल्याणकारी गौरीश नंदन जनहितकारी शंभो नंदन कल्याणकारी गौरीश नंदन जनहितकारी 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 जय जय गणपति मंगलकारी यातोऽहं ते चरण समीपं जयाधिनायक मूलाधारी यातोऽहं ते चरण समीपं जयाधिनायक मूलाधारी 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 जय जय गणपति मंगलकारी विघ्नविनाशक संकटहारी जय जय गणपति जय जय गणपति जय जय गणपति मंगलकारी ಥ್ಯಾಂಕ್ ಯು. ಸುಶ್ರಾವ್ಯ ಆರಂಭ ವೇದಿಕೆ ಎಂಬ ಗಾನ ವೈದ್ಯಲೋಕ ಮಂಟಪದಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಗಣ್ಯರನ್ನು ಹಾಗೂ ಸಹೃದಯಿಗಳಾದ ನಿಮ್ಮೆಲ್ಲರನ್ನು ಸ್ವಾಗತಿಸಲಿಕ್ಕೆ ಡಾಕ್ಟರ್ ಟಿ ರವಿಕುಮಾರ್ ಅವರು ಗಾನ ವೈದ್ಯಲೋಕದ ಮಾನ್ಯ ಅಧ್ಯಕ್ಷರು ಇದೀಗ ನಿಮ್ಮ ಮುಂದೆ. ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ನಾನು ಮೊದಲನೇದಾಗಿ ಎಲ್ಲರನ್ನೂ ಸ್ವಾಗತವನ್ನು ಕೋರ್ತಾ, ಇವತ್ತು ಗಾನ ವೈದ್ಯ ಲೋಕ ಎಂದೂ ಮರೆಯಾದ ಹಾಡು ಸೀಸನ್ 12 ಇವತ್ತು ರಾಮಕೃಷ್ಣ ನಗರದ ರಮಾ ಗೋವಿಂದ್ ಆಡಿಟೋರಿಯಮಲ್ಲಿ ಇವತ್ತು ಆಯೋಜನೆ ಮಾಡಿದ್ವಿ. ಈ ಒಂದು ಗಾನ ವೈದ್ಯ ಲೋಕದ ಎಂದೂ ಮರೆಯದ ಹಾಡು ಉದ್ಘಾಟನೆಗೆ ಆಗಮಿಸಿದಂಥ ಡಾಕ್ಟರ್ ಡಿ ತಿಮ್ಮಯ್ಯನವರು, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಮತ್ತು ಗಾನ ವೈದ್ಯ ಲೋಕದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ವಿಶೇಷ ಆಹ್ವಾನಿತರಾದಂಥ ಶ್ರೀಯುತ ಶ್ರೀ ಅಂಸಿ ಪ್ರಸನ್ನಕುಮಾರ್ ಅವರು, ಕಾರ್ಯನಿರ್ವಾಹಕ ಸಂಪಾದಕರು, ಕನ್ನಡಪ್ರಭ ದಿನಪತ್ರಿಕೆ ಮೈಸೂರು, ಇವರಿಗೂ ಸುಧಾ ಗಾನ ವೈದ್ಯ ಲೋಕದ ಪರವಾಗಿ ಮತ್ತು ವೇದಿಕೆ ಮುಂಭಾಗ ಆಸನ ಎಲ್ಲರ ಪರವಾಗಿ ತುಂಬಿದ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಗಾನ ವೈದ್ಯ ಲೋಕದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಗೌರವಾನ್ವಿತ ಅಧ್ಯಕ್ಷರಾದಂಥ ಡಾಕ್ಟರ್ ವೈ ಡಿ ರಾಜಣ್ಣವರು ಆಗಮಿಸಿದ ಅವ್ರಿಗೂ ನಾನು ತುಂಬಿದ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಕೋರ್ತೇನೆ. ಹಾಗೂ ಡಾಕ್ಟರ್ ಪೂರ್ಣಿಮಾ ಅವರು, ಪ್ರಧಾನ ಕಾರ್ಯದರ್ಶಿ ಗಾನ ವೈದ್ಯ ಲೋಕ, ಇವರಿಗೂ ವೇದಿಕೆಯಲ್ಲಿದ್ದಾರೆ, ಅವ್ರಿಗೂ ನಾನು ತುಂಬಿದ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೂ ವೇದಿಕೆ ಮುಂಭಾಗ ಆಸನಾಗಿರೋಂಥ ಡಾಕ್ಟರ್ ಶಿವಕುಮಾರ್ ಸರ್ ಅವರು ಸ್ವಾಗತವನ್ನು ಕೋರ್ತೇನೆ. ಬೆಟ್ಟೇಗೌಡರು ಸ್ವಾಗತವನ್ನು ಕೋರ್ತೇನೆ. ಹಾಗೂ ಡಾಕ್ಟರ್ ದರ್ಶನ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಮಾಜಿ ಕಾರ್ಪೊರೇಟರ್ಗಳಾದಂಥ ಶಂಕರ್ ಸರ್ ಅವರು ಸುಧಾ ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೂ ಸುರೇಶ್ ಅದಾನಿ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಅಜಿತ್ ನಾಯರ್ ಅವರು ಬಂದಿದ್ದಾರೆ, ಅವರು ಸ್ವಾಗತ ಕೋರ್ತೇನೆ. ಬೀಡದಿಂದ ಮೂರ್ತಿಯವರು ಬಂದಿದ್ದಾರೆ, ಅವರು ನಾನು ಸ್ವಾಗತವನ್ನು ಕೋರ್ತೇನೆ. ಉಮೇಶ್ ಸಿರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟ್ರು ಸಿರಿಕಲ್ಚರ್, ಅವರು ಸುಧಾ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮನೋಹರ್ ಸರ್ ಅವರು, ನಿವೃತ್ತ ಪ್ರಾಂಶುಪಾಲರು, ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕರಿಸಿ ಮತ್ತು ಇಲ್ಲಿ ಬರೆದಂಥ ಎಲ್ಲ ಬಂಧು ಭಗಿನಿಯರಿಗೂ ನಾನು ತುಂಬಿದ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಮಾಧ್ಯಮದವ್ರಿಗೂ ಸಹ ನಾನು ತುಂಬಿದ ಸ್ವಾಗತವನ್ನು ಇದೇ ಸಂದರ್ಭದಲ್ಲಿ ಕೋರ್ತೇನೆ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು. ಹಾಗೆ ಗಾನ ವೈದ್ಯ ಲೋಕದ ಮಾನ್ಯ ಅಧ್ಯಕ್ಷರಾದ ಟಿ ರವಿಕುಮಾರ್ ಅವರಿಗೂ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ, ಸುಸ್ವಾಗತ.
ಇದೀಗ ಡಾಕ್ಟರ್ ತಿಮ್ಮಯ್ಯ ಅವರ ಒಳಗೊಂಡಂತೆ ಎಲ್ಲ ಅತಿಥಿಗಳು ಈ ಗಾನ ಜ್ಯೋತಿಯನ್ನು ಬೆಳಗಿಸೋದ್ರ ಮೂಲಕ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿ. शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रविरस्तं समारभ्य यावत् सूर्योदयो भवेत्. ಇದೀಗ ನಮ್ಮ ಕಾರ್ಯಕ್ರಮವನ್ನು ಅವರ ಅಮೃತ ಹಸ್ತದಿಂದ ಉದ್ಘಾಟಿಸಿದ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ವೃತ್ತಿಯಲ್ಲಿ ವೈದ್ಯರೂ ಆಗಿದ್ದಂಥವರು ಇದೀಗ ರಾಜಕೀಯದಲ್ಲಿ ಶೋಷಿತರ ಹಾಗೂ ದಮನಿತರ ದೊಡ್ಡ ಧ್ವನಿ ಡಾಕ್ಟರ್ ಟಿ ತಿಮ್ಮಯ್ಯನವರು ದಯಮಾಡಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಕೋರ್ತೇನೆ. ಗಾನ ವೈದ್ಯ ಲೋಕ ಮೈಸೂರು ಇವರ ಆಶ್ರಯದಲ್ಲಿ ವೈದ್ಯರ ದಿನಾಚರಣೆ ಹಾಗೂ ವಿಶೇಷ ಸಂಗೀತ ಸಂಜೆ ಈ ಒಂದು ಸಮಾರಂಭದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ತನ್ನನ್ನೇ ತಾವು ಸಾಹಿತ್ಯ ಕ್ಷೇತ್ರಕ್ಕೆ ತೊಡಗಿಸ್ಕೊಂಡಿರೋದ್ರ ಜೊತೆಗೆ ಸಂಗೀತಕ್ಕೂ ಕೂಡ ಅವರು ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಭಾಳ ವಿಶೇಷ. ಅಲ್ಲದೆ ಜೊತೆಗೆ ಸಮಾಜಮುಖಿಯೂ ಕೂಡ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನನ್ನ ಸನ್ಮಿತ್ರರಾದಂಥ ಡಾಕ್ಟರ್ ವೈ ಡಿ ರಾಜಣ್ಣವರೇ, ಅದೇ ರೀತಿ 1987ರಿಂದ ಮೈಸೂರಿನಲ್ಲಿ ನಾನು ನೋಡ್ತಾ ಇದ್ದೀನಿ. ನಾನು DHO ಆಗಿದ್ದೆ. ಅಂದಿನಿಂದ ಇಂದಿನವರೆಗೆ ಪತ್ರಿಕಾ ಲೋಕದಲ್ಲಿ, ಪತ್ರಿಕಾ ಪ್ರಪಂಚದಲ್ಲಿ ಮತ್ತು ಮೈಸೂರಿನಲ್ಲಿ ಬಹಳ ಸರಳತೆಯಿಂದ, ಸಜ್ಜನಿಕೆಯಿಂದ ಮತ್ತು ತನ್ನನ್ನೇ ತಾನು ಯಾವುದೇ ಒಂದು ಯಾವ ಕಡೆಯೂ ಕೂಡ ನಾವು ಹೇಳ್ತಿರಲ್ಲ ಈ ಕಡೆ ಆ ಕಡೆ ಅಂತ ವಹಿಸ್ಕೊಳ್ಳೋದಿಲ್ಲ, ಬಟ್ ಭಾಳ ಸರಳತೆ, ಸಜ್ಜನಿಕೆ ಮತ್ತು ಸಮಾಜಮುಖಿ ಪತ್ರಕರ್ತರು ಕೂಡ ಅಂತ ಹೇಳ್ಬೋದು ಆದಂತಹ ನನ್ನ ಮಿತ್ರರಾದಂಥ ಹಂಸಿ ಪ್ರಸನ್ನ ಕುಮಾರ್ ಅವರೇ ಮತ್ತು ಈ ಒಂದು ಗಾನವೈದ್ಯ ಲೋಕದ ಅಧ್ಯಕ್ಷರು ಆದಂಥ ಮತ್ತು ಹಾಗೂ HD ಕೋಟೆ ವೈದ್ಯಾಧಿಕಾರಿಗಳಲ್ಲ, ತಾಲೂಕು ವೈದ್ಯಾಧಿಕಾರಿಗಳಂತ ಡಾಕ್ಟರ್ ರವಿಕುಮಾರ್ ಅವರೇ, ಹಾಗೂ ಇಲ್ಲಿ ಪ್ರಾಸ್ತಾವಿಕವಾಗಿ ನಿರೂಪಣೆ ಮಾಡಿದಂಥ ಡಾಕ್ಟರ್ ಯಡಿಯೂರು ಸಮೀವುಲ್ಲಾ ಅವರವರೇ ಮತ್ತು ಡಾಕ್ಟರ್ ಕಾರ್ಯದರ್ಶಿಗಳಾದಂಥ ಪೂರ್ಣಿಮಾರವರೇ,
ನನಗೆ ನಾನು ಅಲ್ಲಿ DHO ಆಗಿದ್ದಾಗ ಹೆಗ್ಗಡದನಕೋಟೆಯಲ್ಲಿ ಭಾಳ ಹೆಸರು ಮಾಡಿದಂಥ ಹೆಗ್ಗಡದನಕೋಟೆ ತಾಲೂಕು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಶಿವಕುಮಾರ್ ಅವರಿದ್ದಾರೆ. ಶಿವಕುಮಾರ್ ಅವರೇ, ಹಾಗೆ ಎಲ್ಲ ಸಂಗೀತ ಪ್ರೇಮಿಗಳೇ ಮತ್ತು ಮಾಧ್ಯಮದ ಮಿತ್ರರೇ, ವೈದ್ಯರ ದಿನಾಚರಣೆ 1991ರಿಂದ ಪ್ರಾರಂಭ ಆಯಿತು. ಅದು ಪ್ರಾರಂಭ ಆದದ್ದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾದಂತಹ ಬಿಪಿನ್ ಚಂದ್ರವರು ಮುಖ್ಯಮಂತ್ರಿಗಳಾಗಿ ಭಾಳಷ್ಟು ಸೇವೆ ಮಾಡಿರ್ತಾರೆ. ಅವರು ವೈದ್ಯರಾಗಿ ದೊಡ್ಡ ನರ್ಸಿಂಗ್ ಹೋಮ್ ಕಟ್ಟಿಸ್ಬೋದಾಗಿತ್ತು, ಮೆಡಿಕಲ್ ಕಾಲೇಜ್ ತೆಗಿಬೋದಾಗಿತ್ತು. ಆದರೆ ಸಾಮಾನ್ಯ ಒಬ್ಬ ಮೆಡಿಕಲ್ ಪ್ರಾಕ್ಟೀಷನರ್ ಆಗಿ ಅವರು ಏನು ಸೇವೆ ಪ್ರಾರಂಭ ಮಾಡಿದ್ರೋ, ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಬಡವರಿರ್ತಕ್ಕಂಥ ಕೊಳಚೆ ಪ್ರದೇಶಗಳಲ್ಲಿ ಒಬ್ಬ ಸಾಮಾನ್ಯ ಪ್ರಾಕ್ಟೀಷನರ್ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಅವರು ಒಂದು ದಿನಕ್ಕೆ 3 ಗಂಟೆ 4 ಗಂಟೆ ಬೆಳಗ್ಗೆ ಮತ್ತು ಸಾಯಂಕಾಲ ಮುಖ್ಯಮಂತ್ರಿ ಆಫೀಸ್ ಕೆಲಸ ಮುಗಿಸಿ ಮತ್ತೆ ಆ ಕ್ಲಿನಿಕ್ ಹೋಗಿ ಬಡವರಿಗೆ ಸೇವೆ ಮಾಡ್ತಾಯಿದ್ರು. ಅದು ಒಂದು ವಿಶೇಷವಾದಂತಹ ವ್ಯಕ್ತಿತ್ವ ಅವರಲ್ಲಿ ಇದ್ದಿದ್ದರಿಂದ, ಅವರು ಮುಖ್ಯಮಂತ್ರಿಗಳಾದ್ದರಿಂದ ಅವರಿಗೆ 1991ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ. ಆ ಭಾರತ ರತ್ನ ಪ್ರಶಸ್ತಿ ಕೊಟ್ಟ ನಂತರ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಿರ್ಧಾರ ಮಾಡಿತು, ಈ ಜುಲೈ 1ನೇ ತಾರೀಕು ನಾವು ಈ ರಾಷ್ಟ್ರದ ಭಾರತ ದೇಶದ ವೈದ್ಯರ ದಿನಾಚರಣೆ ಆರಂಭ ಮಾಡೋಣ ಅಂತ ಆರಂಭ ಆಯಿತು. ಯಾತಕ್ಕೆ ಅದು ಜುಲೈ 1 ತೊಗೊಂಡ್ರು ಅಂತ ಹೇಳಿದ್ರೆ, ಜುಲೈ 1 1982ರಲ್ಲಿ ನಮ್ಮ ವೈದ್ಯರಾದಂಥ ಬಿಪಿನ್ ಚಂದ್ರ ಅವರು ಹುಟ್ಟಿದ್ದು. ಅವ್ರು ಹುಟ್ಟಿದ್ದು ಅದು ಜುಲೈ 1 ಆದ್ದರಿಂದ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಅವರ ಮರಣವೂ ಕೂಡ ಜುಲೈ 1ರಲ್ಲಿ ಆಗುತ್ತೆ. ಯಾವ ಜುಲೈ 1ರಲ್ಲಿ ಹುಟ್ಟಿದ್ರೋ ಆ ಜುಲೈ 1ರಲ್ಲಿ ಸ್ವರ್ಗಸ್ಥರಾದ್ದರಿಂದ ಅವರ ಸೇವೆಯನ್ನು ಪರಿಗಣಿಸಿ 1991ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದರಿಂದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಿರ್ಧಾರ ಮಾಡಿ ಈ ದಿನವೇ ನಾವು ವೈದ್ಯರ ದಿನಾಚರಣೆ ಮಾಡೋಣ ಅಂಥೇಳಿ ಸರ್ಕಾರದಿಂದ ಅವತ್ತಿನಿಂದ ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ವೈದ್ಯೋ ನಾರಾಯಣವರೇ ಅಂತ ಎಲ್ಲ ಹೇಳ್ತೇವೆ. ಮನುಷ್ಯ ಆರೋಗ್ಯವಾಗಿದ್ದಾಗ ವೈದ್ಯರ ನೆನಪು ಬರೋದು ಕಡಿಮೆ. ಯಾವಾಗ ಅನಾರೋಗ್ಯ ಪೀಡಿತನಾಗ್ತಾನೋ ಆವಾಗ ಅವ್ರಿಗೆ ವೈದ್ಯರ ಸೇವೆ ಅಗತ್ಯವಾಗಿರ್ತದೆ. ಯಾವ ವೈದ್ಯರು ಕೂಡ ಬಂದಂಥ ರೋಗಿಗೆ ಸೂಕ್ತ ಚಿಕಿತ್ಸೆ ನೀಡಿ ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ. ಯಾವ ವೈದ್ಯರು ಕೂಡ ಈ ರೋಗ ಇವನಿಗೆ ಉಲ್ಬಣ ಆಗಲಿ ಅಥವಾ ಅವನಿಗೆ ವಾಸಿಯಾಗಿರಲಿ ಆಗದೇ ಇರಲಿ ಅಂಥೇಳಿ ಹಾರೈಸೋದಿಲ್ಲ. ವೈದ್ಯರ ರಕ್ತದಲ್ಲಿ, ವೈದ್ಯರ ದಿನಚರಿಯಲ್ಲಿ, ವೈದ್ಯರ ಸೇವೆಯಲ್ಲಿ ಅವರು ವೈದ್ಯರಾಗಿರೋದೇ ಬೇರೆಯವ್ರಿಗೋಸ್ಕರ, ಬೇರೆಯವರ ಆರೋಗ್ಯಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಸಮಾಜದ ಆರೋಗ್ಯಕ್ಕೋಸ್ಕರ ದುಡಿತಾ ಇರ್ತಕ್ಕಂಥದ್ದು. ಆ ಒಂದು ಪವಿತ್ರವಾದಂಥ ವೃತ್ತಿಯನ್ನು ಪ್ರವೇಶ ಮಾಡಿ ಸಮಾಜಮುಖಿಯಾಗಿ ಸಮಾಜ ಸೇವೆ ಮಾಡಿಕೊಂಡು ಬಂದಂಥವರಿಗೆ ಸಮಾಜ ಸಾಕಷ್ಟು ಗುರುತಿಸಿ ಅವ್ರನ್ನ ಗೌರವಿಸಬೇಕು. ಅದನ್ನು ಭಾಳ ಕಡೆ ಮಾಡ್ತಿಲ್ಲ ಅಂತಲ್ಲ. ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಸ್ವಸ್ಥ ಸಮಾಜ ನೋಡ್ತಾ ಇದ್ವಿ. ಎಲ್ಲರೂ ಆರೋಗ್ಯವಂತರ ಕಾಣ್ತಾ ಇದ್ದೀವಿ. ಹಿಂದೆ 1980ರಿಂದ ಹಿಂದೆ 70ರಿಂದ ಆಚೆ ಆಗ ಗ್ರಾಮಾಂತರ ಪ್ರದೇಶಗಳೆಲ್ಲ ಇದ್ದದ್ದು ಅಂತಾರೆ. ನಮಗೆ ಕಾಲೆರಾ, ಮಲೇರಿಯಾ, ಕ್ಷಯ, ಕುಷ್ಠರೋಗ, ಈ ಸಾಂಕ್ರಾಮಿಕ ರೋಗಗಳಿಂದ ಜನ ನರಳ್ತಾಯಿದ್ರು. ಮಲೇರಿಯಾ ಅಂತೂ ಭಾಳ ಕಾಮನ್ನು. ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತೂ ನೀರಿನಿಂದ ಬರ್ತಕ್ಕಂಥ ಕಾಯಿಲೆ ಬಹಳ. ಯಾಕೆಂದರೆ ಅವತ್ತಿನ ದಿವಸ ಈ ರೀತಿ ಶುದ್ಧವಾದ ನೀರು ಸಿಗ್ತಿರಲಿಲ್ಲ. ಅವತ್ತು ನೀರು ಸಿಗ್ತಾಯಿದ್ದು ಕೆರೆ ನೀರು, ಬಾವಿ ನೀರು. ಆ ಕೆರೆ ನೀರು, ಬಾವಿ ನೀರು, ಒಂದು ಬಾವಿನಲ್ಲಿ ಊರಿನಲ್ಲಿರ್ತಕ್ಕಂಥವ್ರು ಎಲ್ಲರೂ ಹೋಗಿ ಬಿಂದಿಯಲ್ಲಿ ತಂದು ಆ ನೀರನ್ನು ಕುಡಿಯೋರು. ಹೀಗಾಗಿ ಸಾಂಕ್ರಾಮಿಕ ರೋಗ ಕಾಲರ ಹರಡ್ತಕ್ಕಂಥದ್ದು ಭಾಳ ಜಾಸ್ತಿ ಇತ್ತು. ಅವತ್ತಿನ ದಿವಸದಲ್ಲಿ ಕಾಲರ ತಡೆಗಟ್ಟತಕ್ಕಂಥದ್ದು, ಕ್ಷಯರೋಗ ತಡೆಗಟ್ಟತಕ್ಕಂಥದ್ದು, ಮಲೇರಿಯಾ ತಡೆಗಟ್ಟತಕ್ಕಂಥದ್ದು ಭಾಳ ಆದ್ಯತೆಯ ರೋಗ ಆಗಿತ್ತು. ಈಗ ಅವೆಲ್ಲ ಸಾಂಕ್ರಾಮಿಕ ರೋಗಗಳು ಕಡಿಮೆ ಆಗ್ತಾ ಬಂದಿದೆ. ಜನಗಳಿಗೆ
ಜಾಸ್ತಿ ಆರೋಗ್ಯದ ಬಗ್ಗೆ ಆರೋಗ್ಯ ಶಿಕ್ಷಣಗಳು ಕೊಟ್ಟ ತಕ್ಷಣ ನೀರಿನಿಂದ ಬರ್ತಕ್ಕಂಥ ಕಾಯಿಲೆಗಳು ತಡೆಗಟ್ಟತಕ್ಕಂಥದ್ದು, ಗಾಳಿಯಿಂದ ಬರ್ತಕ್ಕಂಥ ತಡೆಗಟ್ಟತಕ್ಕಂಥದ್ದು, ಸೂಕ್ತ ಸಮಯದಲ್ಲಿ ಔಷಧಿಗಳು ತಗೊಳ್ತಕ್ಕಂಥದ್ದು ಮತ್ತು ಅನೇಕ ರಾಷ್ಟ್ರೀಯ ಕಾರ್ಯಕ್ರಮಗಳು, ನ್ಯಾಷನಲ್ ಮಲೇರಿಯಾ ಕಂಟ್ರೋಲ್ ಪ್ರೋಗ್ರಾಮ್, ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್, ನ್ಯಾಷನಲ್ ಲೆಪ್ರಸಿ ಕಂಟ್ರೋಲ್ ಪ್ರೋಗ್ರಾಮ್, ಹೀಗೆಲ್ಲ ನ್ಯಾಷನಲ್ ಪ್ರೋಗ್ರಾಮ್ಸ್ಗಳಾಗಿ ಇವತ್ತು ಆ ಸಾಂಕ್ರಾಮಿಕ ರೋಗಗಳು ತಡೆಗಟ್ಟಿದ್ದಾಯಿತು. ಮರಣ ಪ್ರಮಾಣ ಕಡಿಮೆ ಆಯಿತು, ಜನನ ಪ್ರಮಾಣವೂ ಕೂಡ ಕಡಿಮೆ ಆಯಿತು ಕುಟುಂಬ ಕಲ್ಯಾಣ ಕಾರ್ಯಕ್ರಮದಿಂದ. ಈ ಎಲ್ಲ ಕಾರಣದಿಂದ ನಮಗೆ ಇವತ್ತಿನ ದಿವಸ ಆಯಸ್ಸು ಕಳೆದ ಹಿಂದೆ 60 ವರ್ಷ ದಾಟಿಬಿಟ್ಟಿದ್ರೆ ಭಾಳ ದೊಡ್ಡ ಇವನು ಭಾಳ ವರ್ಷ ಆಗಿಬಿಡೋರು ಅಂತ ಹೇಳಿದ್ರು. 60 ವರ್ಷ ಆಯಿತು ಅಂತ ಹೇಳಿ ಸಾಕಾಗ್ಬಿಡೋದು. ಯಾಕೆಂದರೆ ಅವತ್ತಿನ ದಿವಸ ಕ್ಯಾಟ್ರಾಕ್ಟ್ ಆಪ್ರೇಷನ್ ಭಾಳ ಕಡಿಮೆ ಆಗ್ತಿತ್ತು. 40-45 ವರ್ಷಕ್ಕೆಲ್ಲ ದೃಷ್ಟಿ ದೋಷ ಬಂದುಬಿಡೋದು. ಈಗೆಲ್ಲ ಆಗಿ 60 ವರ್ಷ ದಾಟಿದ್ರೆ ಅವರು ಅವತ್ತಿನ ದಿವಸದಲ್ಲಿ ಭಾಳ, ಅದಕ್ಕೋಸ್ಕರ ನೀವೆಲ್ಲ 60 ವರ್ಷಕ್ಕೋಸ್ಕರ ಇವತ್ತೂ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈಗ ಅದು 80 ದಾಟಿದೆ. ಸಾಮಾನ್ಯ ವಯಸ್ಸು ಪ್ರತಿಯೊಬ್ಬರು ಕೂಡ 75ರಿಂದ 80 ಬಂದಿದೆ. ಇದಕ್ಕೆ ಅನೇಕ ವೈದ್ಯರ ಅವರ ಸೇವೆ, ಅವರ ಕಾರ್ಯಕ್ರಮ ಮತ್ತು ಅವರು ಮಾಡಿರ್ತಕ್ಕಂಥ ಸೇವೆಯಿಂದ ಇವತ್ತಿನ ದಿವಸ ಸುಸ್ಥಿತಿವಾದಂಥ ಸುರಕ್ಷಿತವಾದಂತಹ ಸ್ವಸ್ಥ ಸಮಾಜ ಇವತ್ತು ಇಲ್ಲಿದೆ. ಆದರೆ ಇವತ್ತು ಬರ್ತಾ ಇರ್ತಕ್ಕಂಥ ಕಾಯಿಲೆಗಳು ಯಾವುದು ಅಂತ ಹೇಳಿದ್ರೆ ಅಸಾಂಕ್ರಾಮಿಕ ರೋಗಗಳು. ಅಸಾಂಕ್ರಾಮಿಕ ರೋಗಗಳು ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ರಿಗೆ ಹರಡೋದಿಲ್ಲ, ಆದರೆ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ರೋಗಗಳು ಯಾವುದು? ಹೈ ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಶುಗರ್, ಮೆಂಟಲ್ ಡಿಸೀಸಸ್ಸು, ಹೀಗೆ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳು, ಇವೆಲ್ಲವೂ ಕೂಡ ನಮ್ಮ ಹೃದಯದಲ್ಲೇ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗ್ತಕ್ಕಂಥದ್ದಿವಲ್ಲ, ನಮ್ಮ ಅಭ್ಯಾಸಗಳ ಮೇಲೆ. ಅದನ್ನು ನಾವು ಕಂಟ್ರೋಲ್ ಮಾಡಬೇಕಾದ್ರೆ ನಮ್ಮಲ್ಲಿ ಒಳ್ಳೆಯ ಅಭ್ಯಾಸಗಳಿರಬೇಕು, ದುರಭ್ಯಾಸಗಳಿರಬಾರ್ದು. ಒಂದು ಶಿಸ್ತಿನ ಜೀವನ ಮಾಡಬೇಕು. ಊಟದಲ್ಲಿ ಮತ್ತು ಇತಿಮಿತಿಗಳಿರಬೇಕು. ಇವೆಲ್ಲ ಆದಾಗ ಮಾತ್ರ ನಾವು ನಮ್ಮ ಆರೋಗ್ಯನ ನೋಡಿಕೊಂಡು ಇದು ಮಾಡ್ಬೋದು. ಹಾಗಾಗಿ ನಾನೀಗ ಅದರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ವೈದ್ಯರುಗಳು ಬಂದಂಥ ರೋಗಿಗೆ ಚಿಕಿತ್ಸೆ ನೀಡಿ ಕಳಿಸೋರ ಜೊತೆಗೆ ಈ ಮಧುರವಾದಂತಹ ಈ ಗಾನಲೋಕಕ್ಕೆ ಎಂಟ್ರಾಗಿರ್ತಕ್ಕಂಥದ್ದು ಕೂಡ ವಿಶೇಷ. ನಾನು ನೋಡ್ತಾ ಇದ್ದೇನೆ, ನಿನ್ನೆನೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ನಾನು ಅಟೆಂಡ್ ಆದೆ, ಮೊನ್ನೆನೂ ಕೂಡ ಕಾರ್ಯಕ್ರಮದಲ್ಲಿ ಅಟೆಂಡ್ ಆದೆ. ನಮ್ಮ ವೈದ್ಯರುಗಳು ಪರವಾಗಿಲ್ಲ, ಬಹುಶಃ ಬರೀ ರೋಗ ನೋಡೋದು ಒಂದೇ ಅಲ್ಲ, ಮನಸ್ಸಿನ ರೋಗ ಅಂದರೆ ಮನಃಶಾಂತಿಗೋಸ್ಕರ ಉಲ್ಲಾಸವಾದಂಥ ಈ ಒಂದು ಕಾರ್ಯಕ್ರಮ ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಭಾಳ ಶ್ಲಾಘನೀಯ. ಯಾಕೆಂದರೆ ಅವ್ರು ಬೆಳಿಗ್ಗೆಯಿಂದ ಸಾಯಂಕಾಲ ರೋಗಿಗಳು ನೋಡಿ ಸಾಕಾಗಿರುತ್ತೆ. ಆದರೆ ಅವರು ರೋಗಿಗಳು ನೋಡಿ ತಾವು ಅದನ್ನು ಈ ಒಂದು ಸಂಗೀತದ ಕಡೆ ಅವರು ತೊಡಗಿಸ್ಕೊಂಡು ಅವರ ಒಂದು ಅಭ್ಯಾಸ ಮಾಡಿಕೊಂಡು ಮತ್ತೆ ಮನೋರಂಜನೆಗೆ ಬಂದು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ನಿಜವಾಗ್ಲೂ ಕೂಡ ಶ್ಲಾಘನೀಯ. ಅವ್ರಿಗೆ ನಿಜವಾಗ್ಲೂ ಕೂಡ ನಾನು ಅಭಿನಂದಿಸ್ತೇನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ನಮ್ಮ ಎಲ್ಲರ ವೈದ್ಯರು ಕೂಡ ಅವರ ಉದ್ಯೋಗ ಅಥವಾ ಅವರ ಏನಿದೆ ತಮ್ಮ ಉದ್ಯೋಗವನ್ನು ಮಾಡೋದ್ರ ಜೊತೆಗೆ, ಸಮಾಜಮುಖಿ ಸೇವೆ ಮಾಡೋದ್ರ ಜೊತೆಗೆ ಅವರ ಮನಸ್ಸು ಕೂಡ ಅವ್ರನ್ನ ಹೆಗರು ಮಾಡಿಕೊಂಡು ಬೇರೆಯವ್ರ ಮನಸ್ಸನ್ನು ಕೂಡ ಅವರಿಗೆ ಸುಗಮ ಸಂಗೀತದ ಮೂಲಕ ಅವರ ಮನಸ್ಸನ್ನು ಅವರಿಗೆ ಆನಂದ ಉಂಟು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ಹಾಗೆ ನಮ್ಮ ಎಲ್ಲ ವೈದ್ಯ ಮಿತ್ರರಿಗೆ ನಾನು ಅಭಿನಂದಿಸಿ ಒಳ್ಳೆಯದಾಗಲಿ ಅಂತ ಹಾರೈಸಿ, ಈ ಸಮಾಜಮುಖಿ ಕೆಲಸಗಳು, ಸಮಾಜ ಸೇವೆಗಳು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀರಿ. ಅದ್ರ ಜೊತೆಗೆ ಈ ಮನೋರಂಜನೆ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಭಾಳ ತಮಗೆ ಅಭಿನಂದಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕ ಎಲ್ಲ ಡಾಕ್ಟ್ರುಗಳು ನೋಡಿದೆ, ಭಾಳ ಖುಷಿಯಾಯಿತು ನನಗೆ. ರಾಜಣ್ಣವರಿಂದ ಹಿಡಿದು ರಮಿಕಾ ಅವರಿಂದ ಹಿಡಿದು ಪೂರ್ಣಿಮಾ ಅವರಿಂದ ಹಿಡಿದು ಸುರೇಂದ್ರನ್, ಶ್ಯಾಮ್ ಪ್ರಸಾದ್, ಡಾಕ್ಟರ್ ಶಿವಕುಮಾರ್, ಹೀಗೆ ಎಲ್ಲ ಡಾಕ್ಟ್ರುಗಳು ಇಲ್ಲಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಅಭಿನಂದಿಸ್ತೇನೆ. ನನ್ನನ್ನು ಕರೆಸಿ ಉದ್ಘಾಟನೆ ಮಾಡಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಹೃದಯ ತುಂಬಿ ಹಾರೈಸಿದ್ದೀರಿ, ಧನ್ಯವಾದ ನಿಮಗೆ. ಉದ್ಘಾಟನಾ ನುಡಿಯಾಗಿದೆ. ದಯವಿಟ್ಟು ಗಾನ ವೈದ್ಯ ಲೋಕದ ಎಲ್ಲ ಗಾಯಕರು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸ್ತೀನಿ. BC ರಾಯ್ ಅವರಿಗೆ ಒಂದು ಪುಷ್ಪಾರ್ಚನೆಯನ್ನು ಮಾಡಬೇಕು, ಎಲ್ಲ ಅತಿಥಿಗಳ ಒಡಗೂಡಿ. ಅವರಿಗೆ ಈ ವಿಶೇಷ ರಸಸಂಜೆ ಕಾರ್ಯಕ್ರಮ ಸಮರ್ಪಣೆ. ಉದ್ದೇಶಿಸಿ ಮಾತನಾಡಿದ ಹಾಗೆ ಈ ಕಾರ್ಯಕ್ರಮವನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದ ಡಾಕ್ಟರ್ D ತಿಮ್ಮಯ್ಯನವರು ನಮ್ಮ ಪ್ರೀತಿಯ ಗೌರವಾರ್ಪಣೆಯನ್ನು ಸಮರ್ಪಿಸ್ಕೊಳ್ಬೇಕು ಅಂತ ಹೇಳಿ ವಿನಂತಿ. ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಅವರಿಗೆ ಗೌರವಾರ್ಪಣೆಯನ್ನು ಸಮರ್ಪಿಸಬೇಕು ಅಂತ ಹೇಳಿ ಕೋರ್ತೇನೆ.
ಮತ್ತೋರ್ವ ವಿಶೇಷ ಆಹ್ವಾನಿತರು ನಮ್ಮ ಜೊತೆ ಇದ್ದಾರೆ. ಅಂಶಿ ಪ್ರಸನ್ನಕುಮಾರ್ ಅವರು ಹಿರಿಯ ಪತ್ರಕರ್ತ, ಕನ್ನಡಪ್ರಭ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿ, ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿ ಬಡ್ತಿ ದೊರೆತು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮೈಸೂರಿನಲ್ಲಿದ್ದುಕೊಂಡೇ ಆ ಹುದ್ದೆಗೆ ಏರಿದ ಪ್ರಪ್ರಥಮ ಕನ್ನಡಿಗ ಅಂಶಿ ಪ್ರಸನ್ನಕುಮಾರ್ ಅವರು. ಅಂಶಿ ಪ್ರಸನ್ನಕುಮಾರ್ ಅವರು ಲೇಖಕರಾಗಿ, ಪತ್ರಕರ್ತರಾಗಿ, ಪತ್ರಕರ್ತ ಸಂಪಾದಕರಾಗಿ, ಉಪನ್ಯಾಸಕರಾಗಿ ಹೀಗೆ ವಿವಿಧ ಮಜಲುಗಳಲ್ಲಿ ಕೆಲಸ ಮಾಡಿದವರು. ಆದರೆ ಅತ್ಯಂತ ಮಿತಭಾಷಿ, ಕನ್ನಡಕ್ಕಾಗಿ ಹೆಚ್ಚು ಕೆಲಸ ಮಾಡಿದಂಥವರು ಅಂಶಿ ಪ್ರಸನ್ನಕುಮಾರ್ ಅವರು. ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಯ ಗೌರವಾರ್ಪಣೆ ದಯಮಾಡಿ ಸ್ವೀಕರಿಸಬೇಕು ಅಂತ ಹೇಳ್ಕೋರ್ತೇನೆ. ಅವ್ರು ಒಳ್ಳೆ ಉಪನ್ಯಾಸಕರು. ಅದು ಯಾವುದೇ ಕಾರ್ಯಕ್ರಮದಲ್ಲಿ ಮಾತನಾಡಿ ಸಮಯವನ್ನು ವ್ಯರ್ಥ ಮಾಡಲ್ಲ, ಅಥವಾ ಮಾಡಲ್ಲ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಅವ್ರು ಮಾತಾಡಲ್ಲ ಎಲ್ಲೂ. ಕೇವಲ ಕೆಲಸ, ಕನ್ನಡಕ್ಕಾಗಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದಂಥವರು ಅಂಶಿ ಪ್ರಸನ್ನಕುಮಾರ್ ಅವರಿಗೆ ವಿಶೇಷವಾಗಿ ಗೌರವಾರ್ಪಣೆ. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾತಾಡ್ತಾರೆ ಸರ್. ಖುಷಿ ಆಗ್ತಿದೆ. ಅಂಶಿ ಪ್ರಸನ್ನ ಸರ್ ಮಾತಾಡ್ತಾರೆ. ದಯಮಾಡಿ ಮಾತನಾಡಬೇಕು ಅಂತ ಹೇಳ್ಕೊಡ್ತೀನಿ. ನಾನು ಕಂಡ ಹಾಗೆ ಯಾವುದೇ ಕಾರ್ಯಕ್ರಮದಲ್ಲಿ ಮಾತಾಡಲ್ಲ ಅವರು. ನಮ್ಮ ಅದೃಷ್ಟ. ದಯವಿಟ್ಟು ನೀವು ಮಾತಾಡಬೇಕು. ಶುಭ ಸಂಜೆ. ಗಾನವೈದ್ಯ ಲೋಕ ವೈದ್ಯರ ದಿನಾಚರಣೆ ಅಂಗವಾಗಿ ಇವತ್ತು ಎಂದೂ ಮರೆಯದ ಹಾಡು ಅಂಥೇಳಿ ವಿಶೇಷ ಸಂಗೀತ ಸಂಜೆಯನ್ನು ಇಲ್ಲಿ ಏರ್ಪಾಟು ಮಾಡಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು ಡಾಕ್ಟರ್ ಡಿ ತಿಮ್ಮಯ್ಯ ಅವರು, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಮತ್ತು ಸ್ವತಃ ವೈದ್ಯರು. ತುಂಬ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರು ಮಾಡಿದ್ದಾರೆ. ಅವರು ಹೇಳಿದಾಗೆ ನಾನು ಆಂದೋಲನ ಪತ್ರಿಕೆಯಿಂದಲೂ ಕೂಡ ಅವರನ್ನು ಗಮನಿಸ್ತಾ ಬಂದಿದ್ದೇನೆ. ನಗರ ಪಾಲಿಕೆಯಲ್ಲಿ ಆರೋಗ್ಯಾಧಿಕಾರಿಗಳಾಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾಗಿ, ರಾಜ್ಯ ಮಟ್ಟದಲ್ಲಿ ಯೋಜನಾ ನಿರ್ದೇಶಕರಾಗಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯಪಾಲರ ಮೆಡಲ್ ಎಲ್ಲ ತೆಗೆದುಕೊಂಡಿದ್ದಾರೆ. ಈಗಲೂ ಕೂಡ ಸಮಾಜಮುಖಿಯಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಡಾಕ್ಟರ್ ವೈ ಡಿ ರಾಜಣ್ಣ ಅವ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮೈಸೂರಿನಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಅತ್ಯುತ್ತಮವಾಗಿ ಚಂಪಾ ಅವರ ನೇತೃತ್ವದಲ್ಲಿ ಸಂಘಟಿಸಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಹಾಗೆ ಟಿ ರವಿಕುಮಾರ್ ಅವರು ಎಚ್ ಡಿ ಕೋಟೆನಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಾಗಿ ತುಂಬ ಅದ್ಭುತವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ಕೋವಿಡ್ ಇರ್ಬೋದು ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಕೇರಳ ಗಡಿ ಭಾಗದಲ್ಲಿ ಬರುತ್ತೆ, ದೊಡ್ಡ ಬಾವಲಿ, ಬೈರನ್ಕುಪ್ಪೆ ಎಲ್ಲ ಬರುತ್ತೆ. ಅಂಥ ಕಡೆ ತುಂಬ ಆ್ಯಕ್ಟಿವ್ ಆಗಿ ರವಿಕುಮಾರ್ ಅವರು ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಪೂರ್ಣಿಮಾ ಅವ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ ಗಾಯಕರಾಗಿ ವೈ ಡಿ ರಾಜಣ್ಣ ಅವರು, ರವಿಕುಮಾರ್ ಅವರು, ಪೂರ್ಣಿಮಾ ಅವರು, ಸುರೇಂದ್ರನವರು, ಶ್ಯಾಮ್ ಪ್ರಸಾದ್ ಅವರು, ಶಿವಕುಮಾರ್ ಅವರು, ಶ್ರೀಲತಾ ಮನೋಹರ್ ಅವರು, ವಾಣಿಯವರು, ಮನು ಅವರು, ಚಿನ್ನ ನಾಗಪ್ಪ ಅವರು ಮತ್ತು ಸುಮಾ ಅವರು ಎಲ್ಲರೂ ಕೂಡ ತಮ್ಮ ಗಾಯನವನ್ನು ಪ್ರಸ್ತುತಪಡಿಸಿದಂಥವರಿದ್ದಾರೆ. ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿದ್ರೆ, ವೈದ್ಯರು ಮತ್ತು ಪತ್ರಕರ್ತರ ದಿನಾಚರಣೆ ಒಂದೇ ದಿನ, ಜುಲೈ 1. ಅದನ್ನು ಹೇಳೋಕ್ಕೋಸ್ಕರ ನಾನು ಬಂದೆ. ಒಬ್ಬರು ಸಮಾಜದ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಪತ್ರಕರ್ತರು, ಇನ್ನೊಬ್ಬರು ಮನುಷ್ಯರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ವೈದ್ಯರು. ಇಬ್ಬರ ದಿನಾಚರಣೆ ಕೂಡ ಒಂದೇ. ಇವರಿಬ್ಬರು ಸರಿಯಾಗಿದ್ದರೆ ಸಮಾಜ ಸರಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಮುಂದೆ ಬಂದೆ. ಸ್ನೇಹಿತರೆ, ಬಿ ಸಿ ರಾಯ್ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಮಂಗಳೂರು ಸಮಾಚಾರ ಅನ್ನೋದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ. 1843 ಜುಲೈ 1ನೇ ತಾರೀಕು ಅದು ಪ್ರಾರಂಭ ಆಯಿತು. ತಿಮ್ಮೆ ಅವರು ಹೇಳಿದ್ರು 1991 ಜುಲೈ 1ನೇ ತಾರೀಕಿಂದ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಅಂಥೇಳಿ. ಜಿ ನಾರಾಯಣ ಅವರು ಕರ್ನಾಟಕ ಪತ್ರಿಕಾ ಅಕಾಡೆಮಿ, ಈಗ ಮಾಧ್ಯಮ ಅಕಾಡೆಮಿ ಅಂತಾಗಿದೆ, ಪತ್ರಿಕಾ ಅಕಾಡೆಮಿ ಅಂತೇಳಿತ್ತು. ಅವರು 1997 ಜುಲೈ 1ನೇ ತಾರೀಕಿಂದ ಪತ್ರಿಕಾ ದಿನಾಚರಣೆಯನ್ನು ಜಾರಿಗೆ ತಂದರು. ಎರಡೂ ಕಾಕತಾಳೀಯವಾಗಿದೆ ಅಂತ ಹೇಳೋಕ್ಕಷ್ಟೇ ನಾನು ಇಲ್ಲಿ ಬಂದೆ. ಸ್ನೇಹಿತರೆ, ಅದೇನೇ ಇರಲಿ, ಮೈಸೂರಿನಲ್ಲಿ ಬೇರೆ ಬೇರೆ ವರ್ಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ತುಂಬ ಜನ ಈಗ ಗಾಯಕರು ಉಟ್ಕೊಂಡಿದ್ದಾರೆ. ಅದರಲ್ಲಂತೂ ಇತ್ತೀಚೆಗೆ ಎಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ಹೇಳಿದ್ರೆ, ನಾದಬ್ರಹ್ಮ ಸಭಾಂಗಣದಲ್ಲಿ ಸರ್ ನಾನು ಪರ್ಮನೆಂಟ್ ಅತಿಥಿ, ಆ ರೀತಿ ಪರಿಸ್ಥಿತಿ ಆಗಿದೆ. ಸುಮಾರು ಒಂದು 300-400 ಜನ ಗಾಯಕರು ಮೈಸೂರಿನಲ್ಲಿದ್ದಾರೆ. ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಎಲ್ಲಕ್ಕಿಂತ ವಿಶಿಷ್ಟವಾದದ್ದು ಅಂತ ಹೇಳಿದ್ರೆ 24x7 ಪತ್ರಕರ್ತರು ಮತ್ತು ವೈದ್ಯರು, ಪೊಲೀಸ್ನವರು, ಪಾಲಿಟಿಷಿಯನ್ಸ್ ಎಲ್ಲ ತುಂಬ ಬ್ಯುಸಿ ಇರ್ತಾರೆ. ಅಂಥದ್ರಲ್ಲಿ ವೈದ್ಯರು ತಮ್ಮೆಲ್ಲ 24x7 ಯಾವಾಗ ಎಮರ್ಜೆನ್ಸಿ ಕಾಲ್ ಬರುತ್ತೋ ಗೊತ್ತಿಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಒಂದು ತಂಡವನ್ನು ಕಟ್ಟಿಕೊಂಡು ತುಂಬ ಕಾರ್ಯಕ್ರಮಗಳನ್ನು ಮೈಸೂರಿನಲ್ಲಿ ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಡಾಕ್ಟರ್ಸ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ತಂಡಕ್ಕೆ ತುಂಬ ಅದ್ಭುತವಾಗಿ ಗಾಯನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಇವರು ಡಾಕ್ಟ್ರಾ ಅಂತೇಳಿ ಆಶ್ಚರ್ಯಪಡುವಷ್ಟು ಚೆನ್ನಾಗಿ ಆಡ್ತಾಯಿದ್ದಾರೆ. ಇದೇ ರೀತಿ, ಯಾಕೆಂದರೆ ಮನುಷ್ಯನಿಗೆ ಸದಾ ಒತ್ತಡದ ಜೀವನ, ಧಾವಂತದ ಜೀವನ, ಏನೂ ಇಲ್ಲ ಅನ್ನೋ ಸಮಯ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಬಂದು ತಲುಪ್ತೇವೆ. ಅಂಥ ಒಂದು ಸಂದರ್ಭದಲ್ಲಿ ಬಿಡುವು ಮಾಡಿಕೊಂಡು
ಈ ರೀತಿ ಸಾಹಿತ್ಯ, ಸಾಂಸ್ಕೃತಿಕ, ಸಂಗೀತ, ನೃತ್ಯ, ಕಲೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಮಾನಸಿಕವಾಗಿ ನಮ್ಮ ಒತ್ತಡವನ್ನು ನಿವಾರಣೆ ಮಾಡುತ್ತೆ ಅಂತೇಳಿ ಹೇಳ್ತಾ, ಇಂಥ ಒಂದು ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಕೂಡ ವೈದ್ಯರ ದಿನಾಚರಣೆ ಅಂಗವಾಗಿ ವೈದ್ಯರೇ ಒಂದು ಗಾಯನವನ್ನು ನಡೆಸ್ಕೊಡ್ತಕ್ಕಂಥದ್ದು ಒಳ್ಳೆಯ ಕಾರ್ಯಕ್ರಮ ಅಂಥೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನಿಮಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸರ್, ಎಷ್ಟೇ ಆಗಲಿ ಉಪನ್ಯಾಸಕರಲ್ವಾ ಸರ್, ನಿಮ್ಮ ಗಮನಕ್ಕೆ ಗಾನವೈದ್ಯ ಲೋಕ ಬಹುಶಃ ಮೈಸೂರಿನ ಅಥವಾ ನಾಡಿನ ಬೇರೆ ಬೇರೆ ಕಡೆಯಲ್ಲಿ ವೈದ್ಯರು ಹಿಂದಿಯ ಹಾಡುಗಳನ್ನು ಒಂದು ಟೈಟಲ್ ಆಗಿ ಇಟ್ಕೊಳ್ತಾರೆ. ಗಾನವೈದ್ಯ ಲೋಕದ ವಿಶೇಷ ಏನಂದರೆ ಎಂದೂ ಮರೆಯದ ಹಾಡು ಅನ್ನುವ ಕನ್ನಡ ಟೈಟಲ್ನೇ ಇಟ್ಕೊಂಡು 11 ಕಾರ್ಯಕ್ರಮಗಳನ್ನು ಕನ್ನಡದಲ್ಲೇ ಮಾಡಿರೋದು. ಅದೊಂದು ವಿಶೇಷ. ಜೋರು ಚಪ್ಪಾಳೆ. ಕರ್ನಾಟಕವೆಂದರೆ ಬರಿಯ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು ಅಂತಾರೆ. ಆ ಅಂತರಂಗದ ಮಾತನ್ನು ಅತ್ಯಂತ ಪ್ರೀತಿಯಿಂದ ಸಾದರಪಡಿಸಿದ್ದು ನಮ್ಮ ಗಾನವೈದ್ಯ ಲೋಕ ಮೈಸೂರು. ಮತ್ತೊಂದು ಜೋರಾದ ಕನ್ನಡಕ್ಕೋಸ್ಕರ ಒಂದು ಜೋರಾದ ಚಪ್ಪಾಳೆ. ಇತ್ತೀಚೆಗೆ 2 ಕಾರ್ಯಕ್ರಮಗಳಲ್ಲಿ ಮಾತ್ರ ಒಂದೊಂದು ಸಣ್ಣ ಹಿಂದಿ ಅಥವಾ ಬೇರೆ ಭಾಷೆಯ ಹಾಡುಗಳನ್ನ ಹಾಡಿದ್ದೇವೆ. ಇನ್ನೆಲ್ಲವೂ ಕನ್ನಡ ಹಾಡುಗಳೇ. ಕನ್ನಡಕ್ಕೆ ಇಲ್ಲಿ ಪ್ರಾಮುಖ್ಯತೆ. ಇದೀಗ ಶ್ರೀ ಪ್ರಸನ್ನ ಸರ್ ಅವರಿಗೆ ನಮ್ಮ ಪ್ರೀತಿಯ ಗೌರವಾರ್ಪಣೆ ದಯಮಾಡಿ ಸ್ವೀಕರಿಸಬೇಕು ಅಂತ ಹೇಳ್ಕೋರ್ತೇನೆ. ನಿಮಗೆಲ್ಲ ಗೊತ್ತಿರೋ ಅವರು ಮೊದಲೆಲ್ಲ ಬರೀ ವಾಗ್ಮಿಗಳಾಗಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾಗಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅಧ್ಯಕ್ಷರಾಗಿದ್ದಾಗ ಅವರು ಸರಿಸುಮಾರು 790 ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಿ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಹಾಗಾಗಿ ರಾಜಣ್ಣ ಸರ್ ವಿಶೇಷ ಅಂತ ಅನ್ನಿಸ್ತದೆ ಮೈಸೂರಿಗೆ. ಅವರು ಇತ್ತೀಚೆಗೆ ಬಹಳ ದೊಡ್ಡ ಗಾಯಕರು, ಬಹುಬೇಡಿಕೆಯ ಗಾಯಕರಾಗಿದ್ದಾರೆ. ಈ ಕಾರ್ಯಕ್ರಮದ ಗಾನವೈದ್ಯ ಲೋಕವನ್ನು ಹುಟ್ಟಾಕಿ ಅದಕ್ಕೆ ಗೌರವಾಧ್ಯಕ್ಷರೂ ಆಗಿದ್ದಾರೆ. ಅವರು ಈ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನ ನುಡಿಬೇಕು ಅಂತ ಹೇಳಿ ಕೋರ್ತೇನೆ. ಶುಭ ಸಂಜೆ ಹಾಗೂ ನಮಸ್ಕಾರ. ಗಾನವೈದ್ಯ ಲೋಕ ಸಂಸ್ಥೆ ಕಳೆದ 3.5 ವರ್ಷಗಳ ಹಿಂದೆ ಆರಂಭವಾದಂಥ ಸಂಸ್ಥೆ. ವೈದ್ಯರಲ್ಲಿರುವಂಥ ಒಂದಷ್ಟು ಸಂಗೀತದ ಅಭಿರುಚಿಗೆ ಒಂದು ವೇದಿಕೆ ಆಗಬೇಕು ಅನ್ನುವಂಥ ಜೊತೆಗೆ ಸಾಂಸ್ಕೃತಿಕ ನಗರಕ್ಕೆ ಅನುಗುಣವಾಗಿ ಒಂದಷ್ಟು ಕಾರ್ಯಕ್ರಮಗಳ ಮೂಲಕ ಸಂಗೀತದ ರಸಿಕರನ್ನು ಮನರಂಜಿಸಬೇಕು ಅನ್ನೋ ಉದ್ದೇಶದಿಂದ ಆರಂಭವಾದಂಥ ಸಂಸ್ಥೆ. ಬಹುಶಃ ಇವತ್ತು 12ನೆಯ ಸರಣಿ ಕಾರ್ಯಕ್ರಮಕ್ಕೆ ನಾವು ಕಾಲಿಟ್ಟಿದ್ದೇವೆ. ಕಳೆದ 3.5 ವರ್ಷಗಳಲ್ಲಿ ಆರಂಭವಾದಂಥ ಸಂದರ್ಭದಲ್ಲಿ ಇದ್ದಂತಹ ಅದೇ ಕುತೂಹಲ, ಅದೇ ಉತ್ಸಾಹದೊಂದಿಗೆ ಇವತ್ತಿಗೂ ಕೂಡ ನಮ್ಮ ಸಂಸ್ಥೆ ಮುನ್ನಡೀತಾ ಇದೆ ಅಂದರೆ ಬಹುಶಃ ತಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ನಾವು ಹೇಳಬೇಕು. ಬಹಳ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ವೈದ್ಯರ ದಿನಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಸಂಗೀತ ಸಂಜೆಯನ್ನು ಆಯೋಜನೆಯನ್ನು ಮಾಡಿದ್ವಿ. ಅದರ ಬಗ್ಗೆ ಬಹಳ ಅರ್ಥಪೂರ್ಣ ಮಾತುಗಳನ್ನಾಡಿದಂಥ ನಾಡಿನ ಹೆಸರಾಂತ ವೈದ್ಯರಾಗಿ ಕೆಲಸ ಮಾಡ್ತಾ ಇವತ್ತು ವೈದ್ಯರಾಗಿ ಜನಪ್ರತಿನಿಧಿಯಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಂತ ಡಾಕ್ಟರ್ ಡಿ ತಿಮ್ಮಯ್ಯ ಸರ್ ಅವರು ಕಳೆದ 2 ದಶಕಗಳಿಂದ ನನಗೆ ಅತ್ಯಂತ ಆತ್ಮೀಯ ವಲಯದಲ್ಲಿದ್ದಂಥವರು, ನನಗೆ ಮಾರ್ಗದರ್ಶನವನ್ನು ಮಾಡ್ತಾ ಬಂದಂಥವರು. ಬಹುಶಃ ಅವ್ರಿಗೆ ಈ ಸಮಾಜದ ಬಗ್ಗೆ ಇರುವಂಥ ಕಾಳಜಿ, ಕಳಕಳಿ ನಿಜಕ್ಕೂ ಅದು ಮಾತಿಗೆ ನಿಲುಕದ ಸಂಗತಿ. ಅಷ್ಟರ ಮಟ್ಟಿಗೆ ಎಲ್ಲರನ್ನೂ ಒಳಗೊಳ್ಳುವಂಥ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿರುವಂಥವ್ರು ಇವತ್ತು ಸ್ವತಃ ವೈದ್ಯರಾಗಿ ಈ ವೈದ್ಯರ ದಿನಾಚರಣೆ ಅಂಗವಾಗಿ ಹಾಕ್ಕೊಂಡಿರುವಂಥ ಈ ಒಂದು ಸಂಜೆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಬಹುಶಃ ಇವತ್ತು ಮಾನ್ಯ ಶ್ರೀ ಪ್ರಸನ್ನಕುಮಾರ್ ಸರ್ ಅವರು ಹೇಳಿದರು, ಎಲ್ಲರೂ ತುರ್ತು ಒತ್ತಡದಲ್ಲಿರ್ತಾರೆ ವೈದ್ಯರು ಅಂತೇಳಿ. ಸರ್, ನಮ್ಮ ಈ ಗಾನವೈದ್ಯ ಲೋಕ ತಂಡದ ವೈದ್ಯರ ಒಂದಷ್ಟು ಸಣ್ಣ ಕ್ಲಾಸಿಫಿಕೇಷನ್ ನೋಡಿದ್ರೆ ನಿಜಕ್ಕೂ ಖುಷಿ ಅನಿಸುತ್ತೆ. ಅಧ್ಯಕ್ಷರಾದಂಥ ಡಾಕ್ಟರ್ ಟಿ ರವಿಕುಮಾರ್ ಅವರು ತಾಲೂಕು ಆರೋಗ್ಯಾಧಿಕಾರಿಗಳು, ತುಂಬ ಒತ್ತಡದಲ್ಲೇ ಇರ್ತಾರೆ. ಅದರ ಜೊತೆಗೆ ನಮ್ಮ ಡಾಕ್ಟರ್ ಪೂರ್ಣಿಮಾ ಅವರು ಗೈನಕಾಲಜಿಸ್ಟ್, ಪ್ರಸೂತಿ ತಜ್ಞರು, ಅವರು ಕೂಡ ಸದಾ ಒತ್ತಡದಲ್ಲಿರುವಂಥವರು. ಇದ್ರ ಜೊತೆಗೆ ನಮ್ಮ ಡಾಕ್ಟರ್ ಚಿನ್ನನಾಗಪ್ಪರವರು ಫಿಸಿಷಿಯನ್ ಆಗಿ ಮೈಸೂರು ನಗರ ಭಾಗದ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಶಿವಕುಮಾರ್ ಅವರು ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಅವರು ಅನಸ್ತೇಸಿಯಾ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾರೆ. ಹಾಗೆ ಡಾಕ್ಟರ್ ಮನು ಸರ್ ಅವರು ಕೂಡ ಗೈನಕಾಲಜಿಸ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಡಾಕ್ಟರ್ ಶ್ರೀಲತಾ ಮನೋಹರ್ ಅವರು ಮತ್ತು
ಶ್ರೀಮತಿ CS ವಾಣಿಯವರು, ಅವರು ಕೂಡ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ನಮಗೆ ಸಾಥ್ ಕೊಡ್ತಾ ಬಂದಿದ್ದಾರೆ. ಈ ರೀತಿ ನಾನು ಪಶುವೈದ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ರೀತಿ ಒಂದು ವಿಶಿಷ್ಟ ತಂಡದ ಮೂಲಕ ಈ 11 ಸರಣಿಯನ್ನು ಮುಗಿಸಿ ಇವತ್ತು 12ನೇ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ವೈಯಕ್ತಿಕವಾಗಿ ನನಗೆ ಹಾಗೂ ನಮ್ಮ ಸಂಸ್ಥೆಗೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಇವತ್ತು ಈ ಸಂದರ್ಭ ನೋಡಿದ ಮಾತನಾಡೋ ಸಮಯ ಅಲ್ಲ, ಬಹುಶಃ ನಮ್ಮ ಮಾತಿನ ಸಮಯ ಮುಗಿದಿದೆ ಅಂತೇಳಿ ಅಂದ್ಕೊಳ್ತೀನಿ. ಅತಿಥಿಗಳು ಭಾಳ ಅರ್ಥಪೂರ್ಣವಾಗಿ ಮಾನ್ಯ ಡಾಕ್ಟರ್ D ತಿಮ್ಮಯ್ಯ ಸರ್ ಅವರು ಹಾಗೂ ಮಾನ್ಯ MC ಪ್ರಸನ್ನಕುಮಾರ್ ಸರ್ ಅವರು. MC ಪ್ರಸನ್ನಕುಮಾರ್ ಸರ್ ಬಗ್ಗೆ ಒಂದೆರಡು ಮಾತನ್ನು ಹೇಳಲೇಬೇಕು. ಬಹುಶಃ ಈ ನಾಡು ಕಂಡಂಥ ಅಥವಾ ಮೈಸೂರು ಕಂಡಂಥ ಅತ್ಯಂತ ಅಪರೂಪದ ಜನಪ್ರಿಯ ಪ್ರಾಮಾಣಿಕ ಪತ್ರಕರ್ತರು ಅಂದರೆ ಬಹುಶಃ ನಮ್ಮ MC ಪ್ರಸನ್ನಕುಮಾರ್ ಅವರು. ಬಹುಶಃ ಅವರು ಕಲೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಸದಾ ಅಪಾರವಾದಂಥ ಒಲವನ್ನು, ವಿಶ್ವಾಸವನ್ನು ಇಟ್ಕೊಂಡು ಪತ್ರಿಕೆಗಳಲ್ಲಿ ಒಂದು ಧ್ವನಿಯಾಗಿ ನಮ್ಮೆಲ್ಲರ ಅಭಿವ್ಯಕ್ತಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮ ಬಂದಿರುವಂಥದ್ದು ಕೂಡ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿದೆ ಅಂತೇಳಿ ಭಾವಿಸ್ತಾ, ಇವತ್ತಿನ ಕಾರ್ಯಕ್ರಮದ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಿತ್ರರು, ಗಾಯಕರು ವಿಶೇಷವಾಗಿ ತಾವೆಲ್ಲ ಆಗಮಿಸಿದ್ದೀರಿ. ವೇದಿಕೆಯಲ್ಲಿ ಮುಂದೆ ಆಸೀನರಾಗಿರುವಂಥ ನಾಡಿನ ಹೆಸರಾಂತ ಗಾಯಕರಂತ ರಾಜೇಶ್ ಪಡಿಯಾರ್ ಅವರು ಇದ್ದಾರೆ, ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಿನ್ನೆ ತಾನೇ ಒಂದು ಸಂಸ್ಥೆ ಆರಂಭವನ್ನು ಮಾಡಿದರು, ಮೈಸೂರು ರಿದಮ್ಸ್ ಅಂತೇಳಿ. ಆ ಸಂಸ್ಥೆಯ ಮುಖ್ಯಸ್ಥರು, ಗಾಯಕ ಮಿತ್ರರಾದಂಥ ಮಾನ್ಯ ಅಮರ್ ಅವರು, ದಯಮಾಡಿ ನಿಂತ್ಕೊಳ್ಬೇಕು. ಅಮರ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಮೈಸೂರಿನ ಹೆಸರಾಂತ ಗಾಯಕರು, ಹಿರಿಯ ಗಾಯಕರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಗಾಯಕರು ಅಂತ ಹೇಳಿದ್ದು ಮಾನ್ಯ ರಾಘವೇಂದ್ರ ರತ್ನಾಕರ್ ಅವರು ಆಗಮಿಸಿದ್ದಾರೆ. ರತ್ನಾಕರ್ ಅವರ ಪುತ್ರ, ಅವರು ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ನಮ್ಮ ಪಶುಪಾಲನಾ ಇಲಾಖೆಯ ವಿಶ್ರಾಂತ ಉಪನಿರ್ದೇಶಕರಂತ ಮನೆ ಡಾಕ್ಟರ್ ಚನ್ನೇಗೌಡ ಹಾಗೂ ದಂಪತಿಗಳು ಆಗಮಿಸಿದ್ದಾರೆ, ಅವರು ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ, ಮಾಧ್ಯಮದ ಮಿತ್ರರು ಆಗಮಿಸಿದ್ದಾರೆ, ತಮಗೂ ಕೂಡ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಹಾಗೆ ನಮ್ಮ ದೂರದ ಗೌರಿಬಿದನೂರಿಂದ ಆಗಮಿಸಿರುವಂಥ ಡಾಕ್ಟರ್ ನಾಗರಾಜ್ ವಿ ಪಾಟೀಲ್ ಸರ್ ಅವರಿಗೆ, ರಾಣಿಬೆನ್ನೂರಿಂದ ಆಗಮಿಸಿರುವಂಥ ಡಾಕ್ಟರ್ ನಾಗರಾಜ್ ವಿ ಪಾಟೀಲ್ ಸರ್ ಅವರಿಗೆ, ಡಾಕ್ಟರ್ ಲೀನಾ N ಪಾಟೀಲ್ ಸರ್ ಅವರಿಗೆ ಅತ್ಯಂತ ಪ್ರೀತಿಯನ್ನು ದಯಮಾಡಿ ನಿಂತ್ಕೊಳ್ಬೇಕು, ವಿಶೇಷವಾದಂಥ ಸ್ವಾಗತವನ್ನು ಬಯಸ್ತೇವೆ ಸರ್. ಹಾಗೆ ಬನ್ನಿ ಮೇಡಮ್. ಡಾಕ್ಟರ್ ನಾಗರಾಜ್ ಪಾಟೀಲ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ವಿಶೇಷವಂತ ಸ್ವಾಗತವನ್ನು ಕೋರ್ತೇನೆ. ರಾಣಿಬೆನ್ನೂರಿನ ಆಗಮಿಸ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಇರಲಿ. ಧನ್ಯವಾದಗಳು ಸರ್. ಹಾಗೆ ಡಾಕ್ಟರ್ ಲೀನಾ ಪಾಟೀಲ್ ಮೇಡಮ್ ಅವ್ರಿಗೂ ಕೂಡ ವಿಶೇಷವಂತ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಗರದ ಹೆಸರಾಂತ ಕಣ್ಣಿನ ತಜ್ಞರಾದಂಥ ಡಾಕ್ಟರ್ ನಟರಾಜ್ ಸರ್ ಅವರು ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಡಾಕ್ಟರ್ ಕಲಾವತಿ ಮೇಡಮ್ ಅವ್ರಿಗೂ ಕೂಡ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನನ್ನ ಧರ್ಮಪತ್ನಿ ಡಾಕ್ಟರ್ H.M. ಚಂದ್ರಕಲಾ ಅವ್ರಿಗೂ ಆತ್ಮೀಯರು, ಕಳೆದ 12 ಸರಣಿಗಳಲ್ಲಿ ಇದನ್ನು ಸೇರಿಕೊಂಡಾಗೆ ನಿರಂತರವಾಗಿ ಈ ಒಂದು ಕಾರ್ಯಕ್ರಮದ ನಿರೂಪಣೆಯ ಸಾರಥ್ಯವನ್ನು ವಹಿಸ್ಕೊಂಡು ಬಂದಂಥವರು ನಮ್ಮ ಯಡಿಯೂರು ಸಮ್ಮಿಲ್ ಅವರು. ಒಂದು ದೊಡ್ಡ ಚಪ್ಪಾಳೆ ಇರಲಿ. ಹಾಗೆ ಅವರ ಧರ್ಮಪತ್ನಿ ತಬಸ್ಸುಮ್ ಕೂಡ ಆಗಮಿಸಿದ್ದಾರೆ. ಮೇಡಮ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಂದು ವಿಶೇಷತೆ ಅಂದರೆ ಈ 11 ಸರಣಿ 12ನೇ ಸರಣಿವರೆಗೂ ಕೂಡ ಆಹ್ವಾನ ಪತ್ರಿಕೆ ಇರ್ಬೋದು, ಬೇರೆ ಇತರೆ ಎಲ್ಲ ಈ ಕಾರ್ಯಕ್ರಮ ಅಗತ್ಯವಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ನಮಗೆ ಸಹಕಾರ ಕೊಡ್ತಾ ಬಂದಂಥವರು ಮಾನ್ಯ ಬೆಟ್ಟೇಗೌಡರು ಹಾಗೂ ಯಡಿಯೂರು ಸಮ್ಮೇಳನವರ ಜೋಡಿ ಕಳೆದ 3 ವರ್ಷಗಳಿಂದ ಯಾವುದೇ ಬದಲಾವಣೆ ಇಲ್ಲದೆ ನಿರಂತರವಾಗಿ ನಮಗೆ ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ. ಅವರು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಬಹುಶಃ ಒಂದು ಮಾತನ್ನು ಹೇಳಲೇಬೇಕು. ನಾವು ಪ್ರತಿ ಕಾರ್ಯಕ್ರಮದ ರಿಹರ್ಸಲನ್ನು ಮಾಡುವಂಥದ್ದು ಸುನೀತಾ ಡಾಕ್ಟರ್ ರವಿಕುಮಾರ್ ಮೇಡಮ್ ಅವ್ರಿಗೂ ಕೂಡ, ಸುನೀತಾ ಮೇಡಮ್ ಅವ್ರಿಗೆ ವಿಶೇಷ ಜೋರು ಚಪ್ಪಾಳೆ ಬರಲಿ. ಅವರ ಸಹಕಾರಕ್ಕೆ ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮ ಔಪಚಾರಿಕವಾಗಿ ವೇದಿಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯಮಾಡಿ
ಸುಮಾರು 2 ಭಾಗದಲ್ಲಿ ಆಗಮಿಸಬೇಕಂತೇಳಿ ಪ್ರೀತಿಯಿಂದ ಕೋರ್ತಾ ಇದ್ದೇನೆ. ಇನ್ನೆಂಥ ಕಡೆ ಒಂದಷ್ಟು ಕಡೆ ಟೈಮ್ ಪಾಸ್ ಮಾಡಿ ಆಮೇಲೆ ಮನೆಗೆ ಹೋಗೋದು ನೋಡಿದ್ದೀವಿ ನಾವು. ಆದರೆ ನಮ್ಮ ಮೈಸೂರಿನ ಒಂದಷ್ಟು ವೈದ್ಯರ ತಂಡ ಕೆಲಸ ಮುಗಿದ ತಕ್ಷಣ ಸೀದಾ ಮನೆಗೆ ಹೋಗಿ ಒಂದು ಸ್ಪೀಕರ್ ಆನ್ ಮಾಡು, ಬೈಕ್ ಹಾಕೋ, ಸಂಗೀತ ಕೇಳು, ಹಾಡು. ವಿಶೇಷವಾದ ಚಪ್ಪಾಳೆ ನಮ್ಮ ಮೈಸೂರಿನ ವೈದ್ಯರು ಎಲ್ಲರಿಗೂ ಕೂಡ. ನಿಮ್ಮೆಲ್ಲರಿಗೂ ಜೋರಾದ ಒಂದು ಚಪ್ಪಾಳೆ. ಸುಮ್ಮನೆ ಕೂತ್ಕೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ. ಒಂಚೂರು ಆಗಾಗ ಚಪ್ಪಾಳೆ ಹೊಡಿತಾರೆ. ರಕ್ತ ಪರಿಚಲನೆ ಚೆನ್ನಾಗಾಗುತ್ತಂತೆ, ಇವರೇ ಹೇಳ್ಕೊಟ್ರದ್ದು ನನಗೆ. ಹಾಗಾಗಿ ಒಂದು ಚಪ್ಪಾಳೆ ಹೊಡಿತಾರಣ. ಇದೀಗ ನಿಮಗೆ ಹಾಡುಗಳ ರಸದೌತಣ ನಿಮ್ಮ ಮುಂದೆ. ಒಂದಷ್ಟು ಒಳ್ಳೊಳ್ಳೆ ಹಾಡುಗಳಿದೆ, ಕೇಳ್ತಾ ಹೋಗೋಣ. ನಾನು ಹೇಳಿದಾರೆ ಮೊದಲೇ ಮಾತು ಕಡಿಮೆ ಮಾಡಬೇಕು ಅಂತ, ಹಾಗಾಗಿ ನಾನು ಮಾತು ಕಡಿಮೆ ಮಾಡ್ತೇನೆ. ಇದೀಗ ಮೊಟ್ಟ ಮೊದಲನೇ ಬಾರಿಗೆ ಕನ್ನಡದ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದ ಒಂದು ಗೀತೆಯನ್ನು, ಒಂದು ಭಕ್ತಿಗೀತೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ. ಕನ್ನಡದ ಕಣ್ಮಣಿ, ರಸಿಕರ ರಾಜ, ಗಾನಗಂಧರ್ವ, ಹೀಗೆ ಸರಿಸುಮಾರು 5,900 ಬಿರುದುಗಳನ್ನು ಪಡೆದಂಥ ಏಕೈಕ ವಿಶ್ವದ ನಟ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಂತೆ. ಒಂದು ಜೋರು ಚಪ್ಪಾಳೆ ಅಣ್ಣವ್ರಿಗೆ. ರಾಜ್ಕುಮಾರ್ ಅಂದ ತಕ್ಷಣವೇ ಮೈ ನವಿರೇಳುತ್ತೆ. ಅಣ್ಣವರ ಬಾಯಲ್ಲೇ, ಅವ್ರ ಕನ್ನಡವನ್ನು ಅವ್ರ ಬಾಯಲ್ಲೇ ಕೇಳಬೇಕು. ಎಂಥ ಸುಮಧುರವಾದ ಭಾಷೆ, ಎಂಥ ಸುಮಧುರವಾದ ಹಾಡು, ಎಂಥ ಸುಮಧುರವಾದ ಕಂಠ. ರಾಜ್ಕುಮಾರ್ ಅಂದ್ರೇ ಹಾಗೆ. ಈ ನಾಡು ಕಂಡ, ಈ ನಾಡು ಪುಣ್ಯ ಮಾಡಿ ಅಂಥವ್ರನ್ನ ಪಡೆದಿರಬೇಕು ಅಂತ. ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತೆ ನಿನ್ನ ಈ ಆಕಾರವೇನು, ಈ ಅದ್ಭುತ ಗೀತೆ ಚಿ ಉದಯಶಂಕರ್ ಅವರು ಬರೆದಿದ್ದರು. ಚಿ ಉದಯಶಂಕರ್ ಅವ್ರಿಗೂ ರಾಜ್ಕುಮಾರ್ ಅವ್ರಿಗೂ ಬಹಳ ನಂಟು. ಸರಿಸುಮಾರು 59 ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರಿಗೆ ಅನೇಕ ವಿಶಿಷ್ಟ ಗೀತೆಗಳನ್ನ ಕೊಟ್ಟವರು ಚಿ ಉದಯಶಂಕರ್. ಅವ್ರನ್ನ ಸಾಹಿತ್ಯ ರತ್ನ ಅಂತ ಕರಿತೇವೆ. ಚಿ ಉದಯಶಂಕರ್ ಅವ್ರಿಗೊಂದು ಜೋರಾದ ಚಪ್ಪಾಳೆ.